ಶ್ರೀ ಹಟ್ಟಿಲಕಮ್ಮ ದೇವಸ್ಥಾನವು ಶ್ರೀ ಮಹಾಲಕ್ಷ್ಮಿ ಹಟ್ಟಿಲಕಮ್ಮ ದೇವಿ ಅಮ್ಮನಹಟ್ಟಿ ಎಂದು ಜನಪ್ರಿಯವಾಗಿದೆ. ಇದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲ್ಲೂಕಿನ ಅಮ್ಮನಹಟ್ಟಿಯಲ್ಲಿರುವ ಪ್ರಸಿದ್ಧ ಪುರಾತನ ದೇವಾಲಯವಾಗಿದೆ. ಈ ಪುರಾತನ ದೇವಾಲಯವು ವರ್ಷವಿಡೀ ಅನೇಕ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತದೆ. ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಭಕ್ತರಿಗೆ ಪ್ರತಿದಿನ ಅನ್ನದಾನದ ವ್ಯವಸ್ಥೆ ಮಾಡಲಾಗಿದೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ 4 ದಿನಗಳ ಕಾಲ ದೇವಿಯ ಮೆರವಣಿಗೆ ನಡೆಯುತ್ತದೆ. ಹಬ್ಬದ ಸಂದರ್ಭದಲ್ಲಿ ಜಗತ್ ಜ್ಯೋತಿ ಉತ್ಸವ, ರಥೋತ್ಸವ ಮತ್ತು ಬಸವ ಸವಾರಿ ಮತ್ತು ಆರತಿ ಉತ್ಸವದಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ದೀಪೋತ್ಸವವನ್ನು ಮಾಡಲಾಗುತ್ತದೆ. ದೇವಾಲಯದಲ್ಲಿ ಪೂಜೆಯು ಕಾಡುಗೊಲ್ಲರ ಪದ್ಧತಿಗಳ ಪ್ರಕಾರ ನಡೆಯುತ್ತದೆ. ದೇವಾಲಯದ ಕತೆ ಹೀಗಿದೆ. ತಿರುಮಲೇಗೌಡ ಎಂಬ ಬಡವ ಪ್ರತಿದಿನ ತಿರುಮಲ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದ. ನಂತರ ರಣಹುಚ್ಚಪ್ಪ ಎಂಬ ವ್ಯಕ್ತಿ ಬಂದನು. ಅವನು ಲಕ್ಷ್ಮೀ ದೇವಿಯ ಲಕಮ್ಮ ವಿಗ್ರಹವನ್ನು ತನ್ನೊಂದಿಗೆ ಪೂಜೆ ಮಾಡಲು ತಂದನು. ವೆಚ್ಚ ಭರಿಸಲು ಸಾಧ್ಯವಿಲ್ಲ ಎಂದು ತಿರುಮಲೇಗೌಡ ಪೂಜೆ ಮಾಡಲು ನಿರಾಕರಿಸಿದರು. ಪೂಜೆ ಮಾಡಲು ನಿರಾಕರಿಸಿದ್ದಕ್ಕಾಗಿ ಅವರನ್ನು ಗ್ರಾಮದಿಂದ ಬಹಿಷ್ಕರಿಸಲಾಯಿತು. ಸ್ವಲ್ಪ ಸಮಯದ ನಂತರ ತಿರುಮಲೇಗೌಡರು ಅನೇಕ ಸಮಸ್ಯೆಗಳನ್ನು ಎದುರಿಸಲಾರಂಭಿಸಿದರು. ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಅವರು ಕೊರವಂಜಿ ಜ್ಯೋತಿಷ್ಯವನ್ನು ಸಂಪರ್ಕಿಸಲು ಪಕ್ಕದ ಹಳ್ಳಿಗೆ ಹೋಗಲು ನಿರ್ಧರಿಸಿದರು. ದಾರಿಯಲ್ಲಿ ಅವನು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಒಬ್ಬ ಮಹಿಳೆ ಹಾದು ಹೋಗುವುದನ್ನು ನೋಡಿದನು. ಅವಳು ಕೊರವಂಜಿ ಎಂದು ತಿಳಿದ ಅವನು ತನ್ನ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಾನೆ. ಆಗ ಕೊರವಂಜಿಯವರು ತಮ್ಮ ಮನೆಗೆ ತಂದಿದ್ದ ಲಕ್ಷ್ಮೀ ಮೂರ್ತಿಗೆ ಪೂಜೆ ಸಲ್ಲಿಸಲು ನಿರಾಕರಿಸಿದ್ದರಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಪೂಜೆ ಮಾಡುವಂತೆ ತಿಳಿಸಿದ್ದರು. ಅವರು ಪರಿಹಾರವನ್ನು ಕಂಡು ತುಂಬಾ ಸಂತೋಷಪಟ್ಟರು ಮತ್ತು ಮಹಿಳೆ ಕಣ್ಮರೆಯಾಗಿರುವುದನ್ನು ನೋಡಲು ಅವಳ ಶುಲ್ಕವನ್ನು ನೀಡಲು ತಿರುಗಿದರು. ಆ ಮಹಿಳೆ ಬೇರಾರೂ ಅಲ್ಲ, ವೇಷಧಾರಿ ಲಕ್ಷ್ಮೀ ದೇವಿ ಎಂದು ತಿಳಿಯಿತು. ತಿರುಮಲೇಗೌಡರು ಅಮ್ಮನಹಟ್ಟಿಯ ಜಾಗದಲ್ಲಿ ನೆಲೆಸಿದ್ದರಿಂದ ಆ ಸ್ಥಳಕ್ಕೆ ಹಟ್ಟಿಲಕಮ್ಮ ಎಂಬ ಹೆಸರು ಬಂತು. ಅವರು ಧರ್ಮ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರು ಮತ್ತು ಅವರ ಮನೆಯನ್ನು ಮಹಾಲಕ್ಷ್ಮೀ ಹಟ್ಟಿಲಕಮ್ಮ ನಿಲಯ ಎಂದು ಕರೆಯಲಾಯಿತು ಮತ್ತು ಈ ಸ್ಥಳವು ಮಹಾಲಕ್ಷ್ಮಿ ಹಟ್ಟಿಲಕಮ್ಮ ದೇವಿ ಎಂದು ಜನಪ್ರಿಯವಾಯಿತು.